ನೋಡಿ ಸ್ನೇಹಿತರೆ, ಇದೊಂದು ನದಿ ಇದೆ. ಈ ನದಿ ಹೆಸರೇನೆಂದರೆ ಹಿತಾಚಿ ನದಿನ ಅಥವಾ ಏನೋ ಗೊತ್ತಿಲ್ಲ. ಗೂಗಲ್ ಮ್ಯಾಪಲ್ಲಿ ಹಿತಾಚಿ ನದಿ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ನೋಡಿದ್ರೆ ಇದು ಕಿಟಾಟೋನೆಗಾವಾ ಅಂತಿದೆ. ಕಿಟಾಟೋನೆಗಾವಾ ಅಂತೆ ಈ ನದಿ ಇದೆಯಲ್ಲ. ಈ ಕಡೆ ಬಂದರೆ ಇದು ಇಬರಾಕಿ ಪ್ರಿಫೆಕ್ಚರ್ ಅಂತ ಹೇಳ್ತಾರೆ. ಆ ಕಡೆ ಹೋದರೆ ಅದು ಚೀಬಾ ಪ್ರಿಫೆಕ್ಚರ್ ಅಂತ ಏನಿದೆ. ಪ್ರಿಫೆಕ್ಚರ್ ಅಂದರೆ ಇಲ್ಲಿ ಸ್ಟೇಟ್ ನನಗೆ ಇದು ಕರ್ನಾಟಕ, ಅದು ಆಂಧ್ರ. ಈ ನದಿ ಈ ಕಡೆ ದಂಡಿ ಕರ್ನಾಟಕ, ಈ ನದಿ ಆ ದಂಡಿಗೆ ಆಂಧ್ರ, ಆ ಥರ ಲೆಕ್ಕ ಇಲ್ಲಿ. ಬನ್ನಿ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನಂತೂ ಸಾಕಾಗಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಶಶಿ4x ಯಾರು ನನ್ನ ಲೇಟೆಸ್ಟ್ ಪೋಸ್ಟಿಂಗ್ ನೋಡಿರ್ತೀರ ಅವ್ರಿಗೆ ಗೊತ್ತಾಗಿರ್ತೀವಿ ಆಲ್ರೆಡಿ ನಾನು ಎಲ್ಲಿದ್ದೀನಿ ಅನ್ನೋದು. ಬಟ್ ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಒನ್ಸ್ ಅಗೇನ್ ನಮಸ್ಕಾರ ಫ್ರಮ್ ಜಪಾನ್. ನಾನು ಜಪಾನಲ್ಲಿದೆ ನೋಡಿ ಸ್ನೇಹಿತರೆ. ಬಟ್ ಇಲ್ಲಿ ಜಪಾನ್ ಅಂತ ಬರ್ದಿಲ್ಲ, ಬೇರೆ ಬರೆದಿದ್ದಾರೆ. ಜಪಾನ್ ಅಂದರೆ ಟೋಕಿಯೋ ಅನ್ಕೋಬೇಡಿ. ಏನಕ್ಕಂದರೆ ಟೋಕಿಯೋಯಿಂದ ಒಂದು 3 hours ಡ್ರೈವ್ ಮಾಡಿ ಬಂದರೆ ಇಟಾಕೋ ಸ್ಟೇಷನ್ ಅಂತ ಬರ್ತದೆ ನೋಡಿ. ನನ್ನ ಹಿಂದ್ಗಡೆ ಇದೆಯಲ್ಲ ಇಟಾಕೋ ಸ್ಟೇಷನ್. ಇದು ಚಿಕ್ಕ ಸಿಟಿ, ಇದು ಇಟಾಕೋ ಸಿಟಿ. ಇದು ಟೌನ್ ಅಲ್ಲ, ಹಳ್ಳಿ ಅಲ್ಲ, ಏನಿಲ್ಲ, ಒಂದು ಸಿಟಿ ಇದು. ಇಲ್ಲಿ ಕೇವಲ 25,000 ಜನಸಂಖ್ಯೆ ಅಂತೆ. ಸ್ವಲ್ಪ ದಿನ ಆದಮೇಲೆ ಎಲ್ಲರೂ ಫ್ರೆಂಡ್ಸ್ ಆಗಿಬಿಡ್ತಾರೆ ಅನಿಸುತ್ತೆ ನನಗೆ. ಬನ್ನಿ ಇಲ್ಲಿ ನೋಡಿ, ಇದು ಬಾರ್ ಇದೆ ಇಲ್ಲಿ. ಆ ಬಾರ್ ಹೆಸರು ಏನು ಗೊತ್ತಾ? ನೀವು ನೋಡಿ, ನಿಮಗೆ ಕಾಣುತ್ತಾ ಅದು ಬಾರ್ ಹೆಸರು? ನೋಡಿ ನಿಮಗೆ, ಅದು ಎಲ್ ಬಾರ್ ಎಲ್ ಡೆರಾಡೋ. ಎಲ್ಲೂ ಹೆಸರು ಕೇಳ್ದಂಗಿದೆಯಲ್ಲ, ಎಲ್ ಡೆರಾಡೋ. ಕಮೆಂಟಲ್ಲಿ ಹೇಳಿ ನೋಡೋಣ. ವೀಡಿಯೋ ಪಾಸ್ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ನೋಡೋಣ. ಕರೆಕ್ಟಾಗಿ ಗೆಸ್ಸಿಂಗು. KGF ಮೂವಿಯಲ್ಲಿ ಎಲ್ ಡೆರಾಡೋ ರೂಟ್ ಅಂತ ಒಂದು ಇತ್ತಲ್ಲ, ಅದೇ ಎಲ್ ಡೆರಾಡೋ ಬಾರ್. ಇದು ರೂಟಲ್ಲ. ಈಗ ಏನಂದರೆ ಒಂದು ಒಳ್ಳೆ ಬ್ಯೂಟಿಫುಲ್ ಗಾರ್ಡನ್ ಇದೆ, ಅಮಯ ಗಾರ್ಡನ್ ಅಂತಿದೆ. ಅಲ್ಲಿ ಹೋಗೋಣ ಬನ್ನಿ. ತುಂಬ ಚೆನ್ನಾಗಿದೆ ಅಂತ ನಾನು ಕೇಳಿದ್ದೀನಿ. ಬನ್ನಿ ಹೋಗೋಣ ಬನ್ನಿ. ಇಲ್ಲಿ ಸಿಕ್ಕಾಪಟ್ಟೆ ರೂಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ರು. ಎಲ್ಲ ನೋಡ್ಕೊಂಡೆ ಕ್ರಾಸ್ ಮಾಡಬೇಕು. ಸುಮ್ಮನೆ ಹೆಂಗೆ ಬೇಕಾದ್ರೆ ಜಂಪ್ ಮಾಡೋಂಗಿಲ್ಲ. ಬನ್ನಿ ಹೋಗೋಣ. ತುಂಬ ಅಲ್ಲಿ ಒಂದು ಒಳ್ಳೆ ಗಾರ್ಡನ್ ಥರ ಇದೆ. ನೋಡೋಣ ಅದು ಹೇಗೆ, ಈ ಥರ ಹೋಗ್ಬೋದ ಇಲ್ಲಿ ಅಡ್ಡ ಗಿಡ್ಡ. ನೋಡೋಣ ಬನ್ನಿ, ಹೋಗೋಣ ಬನ್ನಿ. ಅದು ತುಂಬ ಚೆನ್ನಾಗಿದೆ ಅಂತೆ. ಅಲ್ಲಿ ಬೋಟ್ ರೈಡ್ ಎಲ್ಲ ಆಗುತ್ತೆ ಅಂತೆ. ಸಿಕ್ಕರೆ ಮಾಡೋಣ, ಇಲ್ಲದ್ರೆ ಇಲ್ಲ. ಜನ ಮಾತ್ರ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಇಲ್ಲಿ. ತುಂಬಾ ಶೈ ನೇಚರು. ತುಂಬ ಅಂದರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಒಬ್ರಿಗೊಬ್ರು ಕಂಡಂತೂ ಹೆವಿ ರೆಸ್ಪೆಕ್ಟ್ ಇಲ್ಲಿ. ಅವರು ಲೋಕಲ್ನೇ ಇರಲಿ, ಫಾರಿನರೇ ಇರಲಿ, ಯಾರೇ ಇರಲಿ, ಮನುಷ್ಯನಿಗೆ ಮಾತ್ರ ಹೆವಿ ರೆಸ್ಪೆಕ್ಟ್ ಇದೆ. ನಮ್ಮ ಥರ ಒಬ್ರಿಗೊಬ್ರು ಕಚ್ಚಾಡಿ ಗಚ್ಚಾಡಿ ಹೊಡೆದಾಡಿ ಬಡಾಡಿ ಒಬ್ರಿಗೊಬ್ರು ರುಂಡಾಗಿ ಕಡಿದು ಆ ಥರ ಇಲ್ಲ ಇಲ್ಲಿ. ಚಿಕ್ಕ ಸ್ಟೇಷನ್ ರೀ ಇದು, ಇಟಾಕೋ ಸ್ಟೇಷನ್. ಬನ್ನಿ ನೋಡಿ, ಚಿಕ್ಕದು ಕಾರ್ಸ್ ಇಲ್ಲೆಲ್ಲ. ಈ ಥರ ಕಾರ್ಸ್ ಜಾಸ್ತಿ ಇಲ್ಲಿ. ಬನ್ನಿ, ಇದೇನೋ ಅಮಯ ಗಾರ್ಡನ್ ಅಂತ ಹಾಕಿದ್ದಾರೆ ಇಲ್ಲಿ. ಗಾರ್ಡನ್ ಹೆಸರು ಇಂಗ್ಲೀಷಲ್ಲಿ. ಇಲ್ಲಿ ಇನ್ನೊಂದು ಏನಂದರೆ, ಜಪಾನಲ್ಲಿ, ಚೈನಾದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಇಂಗ್ಲೀಷರು ಕಾಣುತ್ತೆ. ಜಪಾನಲ್ಲಿ ಸ್ವಲ್ಪ ಕೂಡ ಇಂಗ್ಲೀಷ್ ಕಾಣೋದ ರೀ. ಎಲ್ಲ ಜಾಪನೀಸಲ್ಲೇ ಇರುತ್ತೆ ನೋಡಿ. ಎಲ್ಲ ಜಾಪನೀಸಲ್ಲಿದೆ. ಇಲ್ಲೊಂದೇ ಗೈಡ್ ಮ್ಯಾಪ್ ಅಂತಿದೆ, ಇಟಾಕೋ ಸಿಟಿ. ಮಿಕ್ಕಿದ್ದೆಲ್ಲ ಇದೆರಡೇ ಇಂಗ್ಲೀಷ್, ಮಿಕ್ಕಿದ್ದೆಲ್ಲ ಚೈನೀಸಲ್ಲಿದೆ. ಈ ಥರ ಇದೆ. ಬನ್ನಿ ಸ್ನೇಹಿತರೆ, ಬ್ರಿಡ್ಜ್ ಮೇಲೆ ಹೋಗೋಣ ಬನ್ನಿ. ಬ್ರಿಡ್ಜ್ ಮೇಲಿಂದ ನಿಮಗೆ ಕಂಪ್ಲೀಟ್ ಸಿಟಿ ವ್ಯೂ ಕಾಣುತ್ತೆ. ತೋರಿಸ್ತೀನಿ. ನೀವು ಸಿಟಿ ಅಂದ ತಕ್ಷಣ, ಜಪಾನ್ ಸಿಟಿ ಅಂದ ತಕ್ಷಣ ದೊಡ್ಡ ಶೆಂಜನ್ ಸಿಟಿ ಥರ ದೊಡ್ಡ ಹೈರೀಸ್ 30 ಅಂತಸ್ತಿನ ಬಿಲ್ಡಿಂಗು, 80, 100 ಅಂತಸ್ತಿನ ಬಿಲ್ಡಿಂಗು ಕಾಣುತ್ತೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಚಿಕ್ಕದೊಂಥರ ಇದು. ಹೇಗೆಂದರೆ ಒಂಥರ ಯುರೋಪಲ್ಲಿ ಒಂದು ಚಿಕ್ಕ ಟೌನ್ ಥರ ಇದೆ ಇದು ಸಿಟಿ. ಬನ್ನಿ ತೋರಿಸ್ತೀನಿ. ಸುಸ್ತಾಗಿಬಿಟ್ಟಿದ್ದೀನಿ. ಈ ಥರ ಹಂಚಿನ ಮನೆ ಜಾಸ್ತಿ ಇಲ್ಲಿ ನೋಡಿ. ಸಿಟಿ ಮಧ್ಯದಲ್ಲಿ ಏನೋ ಮಾಡಿದ್ದಾರೆ, ಅಗ್ರಿಕಲ್ಚರ್ ಥರ ಏನಿದೆ ಸಿಟಿ. ಇದು ಡೌನ್ ಟೌನ್ ಏರಿಯಾ. ಇದು ಡೌನ್ ಟೌನ್ ಏರಿಯಾದಲ್ಲಿ ಹೊಲ ಇದೆ ಇಲ್ಲಿ ನಮ್ಮ ನೋಡಿ. ಈ ಥರ ಇದೆ. ಸುಸ್ತಾಗಿ ಟೆಂಪ್ರೇಚರು ಮಧ್ಯಾಹ್ನ ಟೈಮು ನೋಡೇ ಬಿಡೋಣ. ನಮ್ಮ ಟಾಟಾ ವಾಚಲ್ಲಿ ನೋಡಿ 1:15 ಆಗಿದೆ. 1:15 ಗಂಟೆ ಆಗಿದೆ ಜಪನೀಸ್ ಟೈಮಲ್ಲಿ. ನಮ್ಮ ಟಾಟಾ ವಾಚಲ್ಲಿ ಕ್ಲೈಮೇಟ್ ಬಂದುಬಿಟ್ರೆ ಒಂದು 10 ಡಿಗ್ರಿ ಇದೆ ಗುರು ಟೆಂಪ್ರೇಚರ್ ಇಲ್ಲಿ ನೋಡಿ. ಸಿಟಿ ವ್ಯೂ ನೋಡಿ, ಈ ಥರ ಇದೆ ಸಿಟಿ ನೋಡಿ. ಇಷ್ಟರಲ್ಲಿ ಇಲ್ಲಿ ಇನ್ನೊಂಥರ ಅಗ್ರಿಕಲ್ಚರ್ ಥರ ಮಾಡಿದ್ದಾರೆ. ಬನ್ನಿ ಆ ಬ್ರಿಡ್ಜ್ ಮೇಲೆ ಹೋಗೋಣ. ಆ ಬ್ರಿಡ್ಜ್ ಮೇಲೆ ಹೋಗಿ ನಿಮಗೆ ತೋರಿಸ್ತೇನೆ ಬನ್ನಿ. ಇದು ನದಿ ಹೆಸರು ಬಂದ್ಬಿಟ್ಟು ಏನೋ ಐತೆ ರೀ, ಮರ್ತೋಗ್ಬಿಟ್ಟೆ. ಮಾಯೋನೋ ಏನೋ ಹೇಳ್ತಾಯಿದ್ರು. ಬೋಟಿಂಗ್ ಎಲ್ಲ ಇದೆ. ಏನೇ ಹೇಳಿ, ಜಪಾನ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಗುರು. ತುಂಬ ಕಾಸ್ಟ್ಲಿ ಇದೆ ಜಪಾನು. ನೋಡಿ ಬ್ರಿಡ್ಜ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಬ್ರಿಡ್ಜ್ ಏನಂದರೆ ತುಂಬ ಹಳೆಯದು. ಏನು ಕ್ಲೀನ್ ಇಲ್ಲ ಅನಿಸುತ್ತೆ. ಕ್ಲೀನ್ ಏನಕ್ಕಿಲ್ಲ ಅಂದರೆ ಇದು ನ್ಯಾಚುರಲ್ಲಾಗಿ
ಕ್ಲೀನಾಗಿಲ್ಲ. ಬಟ್ ಮನುಷ್ಯ ಮಾಡಿದ ಗಲೀಜಲ್ಲ ಇದು, ನ್ಯಾಚುರಲಾಗಿ ಅದಕ್ಕೆ ಗಲೀಜಾಗಿದೆ. ಬಟ್ ನಾನ್ ಹ್ಯೂಮನ್ ಮೇಡ್ ಅಂತ ಹೇಳ್ಬೋದು. ಮನುಷ್ಯ ಮಾಡಿದ ಗಲೀಜು ಹೆಂಗಿರುತ್ತೆ, ಫಾರ್ ಎಕ್ಸಾಂಪಲ್ ನೋಡಿ, ಪೇಪರಿಂದ ಕಿತ್ಕೊಂಡ್ಬಿದ್ದಿದೆ ಆ ಥರ ನೋಡಿ. ಇಲ್ಲಿಂದ ನೋಡಿ ಮನೆಗಳೆಲ್ಲ ನೋಡಿ ಹೆಂಗಿದೆ. ಇದೆ ಇಟಾಕೋ ಸಿಟಿ ಮನೆ, ಚಿಕ್ಕದೆಲ್ಲ ಕಟ್ಟಿಗೆ ಮನೆಗಳಿಲ್ಲಿ. ಮೊನ್ನೆ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಡಿನ್ನರ್ ಮಾಡ್ಬೇಕಾದ್ರೆ ಭೂಕಂಪ ಆಯ್ತಂತೆ. ಅದು ನಮ್ಗೆ ಗೊತ್ತಾಗಿಲ್ಲ. ಅವ್ನ ಮೊಬೈಲ್ ಆ್ಯಪಲ್ಲಿ ಅವ್ನಿಗೆ ಮೆಸೇಜ್ ಬಂತಂತೆ, ಭೂಕಂಪ ಆಯ್ತು ಅಂತ. ಅವಾಗ ನಮ್ಮ ಕೊಲಿಗೆ ಹೇಳ್ತಾ ಇದ್ದ, ಭೂಕಂಪ ಆಯಿತು ಅಂತ. ನಮಗೇನು ಅಸಲು ಗೊತ್ತೇ ಆಗಿಲ್ಲ ಅದು ಭೂಕಂಪ ಆಗಿದ್ದು ನೋಡಿ. ಈಗ ಅಲ್ಲಿ ಕೆಳಗಡೆ ಹೋಗೋಣ ಬನ್ನಿ. ನೋಡಿ ಆ ಬ್ರಿಡ್ಜ್ ಮೇಲೆ ಕೆಳಗಡೆ ಬಂದೆ. ಈಗ ನೋಡೋಣ ಬನ್ನಿ ಏನಿದೆ ಅದು. ಇಲ್ಲಿ ಯಾವುದೋ ಒಂದು ದೇವತೆ ಇದೆ, ಇಲ್ಲಿ ಜಪನೀಸ್ ದೇವತೆ. ಇಲ್ಲಿ ಮ್ಯಾಪ್ ಹಾಕಿದ್ದಾರೆ. ಏನು ಕ್ಲೀನ್ ರೀ ಇದು ಗಾರ್ಡನ್. ಒಂದು ಡಸ್ಟ್ಬಿನ್ ಕಾಣಿದೆ ನಿಮಗೆ ಇಲ್ಲಿ. ಅದೊಂದು ಪ್ರಾಬ್ಲಮ್ ಇಲ್ಲಿ. ಏನೋ ಒಂದು ಕಸ ಎಲ್ಲದನ್ನ ಬಿಸಾಕೋಣ ಅಂದರೆ ತುಂಬ ಕಷ್ಟ. ಇಲ್ಲಿ ತುಂಬ ಚೆನ್ನಾಗಿದೆ ಇದು ದೇವತೆನ ಸ್ಟ್ಯಾಚ್ಯೂನ, ಗೊತ್ತಾಗ್ತಾ ಇಲ್ಲ. ಬಟ್ ಯಾರೇ ಇರಲಿ ಚೆನ್ನಾಗಿದೆ. ನೋಡಿ ಇಲ್ಲಿಂದ ಬ್ರಿಡ್ಜ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿಂದ ಬ್ರಿಡ್ಜದ ವ್ಯೂ ಸಖತ್ತಾಗಿದೆ ವ್ಯೂ ಇದು. ಇಲ್ಲಿ ನೋಡಿ ಮೆಟ್ಲೆಲ್ಲ ಹೆಂಗೆ ಮಾಡಿದ್ದಾರೆ. ಸೂಪರಾಗಿದೆ ರೀ. ನನಗಂತೂ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯ್ತಲ್ಲ ಕಮೆಂಟಲ್ಲಿ ಹೇಳಿ. ಆಮೇಲೆ ಏನೋ ಒಂದು ಮಾಡಿದ್ದಾರೆ, ಯಾವ ಗಿಡ ಏನೋ ಗೊತ್ತಾಗ್ತಾರ ನನಗೆ. ಚೆನ್ನಾಗಿದೆ. ಅಲ್ಲಿ ದೂರ ಟ್ರೈನ್ ಹೋಗ್ತಾಯಿದೆ. ಇಟಾಕೋ ಸ್ಟೇಷನ್ ಟ್ರೈನ್ ಅದು. ಇದು ಚೆರ್ರಿ ಬ್ಲಾಸಮ್ ಅಂತಾರಲ್ಲ ಆ ಗಿಡನ ಇದು. ಏನಕ್ಕಂದರೆ ಮೊಗ್ಬಿಟ್ಟಿದೆ. ಒಂಥರ ಪಿಂಕ್ ಕಲರ್ದು ಹೂವು, ಇನ್ನೂ ಹೂವು ಆಗಿಲ್ಲ, ಎಲ್ಲ ಮೊಗ್ಬಿಟ್ಟಿದೆ. ಆ ಥರ ಗಿಡ ನೋಡ್ರಿ ಕಮೆಂಟಲ್ಲಿ ಹೇಳಿ. ಚೆರ್ರಿ ಬ್ಲಾಸಮ್ ಅಂದರೆ ಸೀಸನ್ ಇತ್ತು ಜಪಾನ್ದು. ಫುಲ್ ನೋಡಿ ಇದೇ ಥರ ಒಂಥರ ಒಣಗಿದ ಗಿಡ ಥರ ಇದೆ. ಏನಪ್ಪ ಇದು ವೀಡಿಯೋ ಬೋರ್ ಅನಿಸ್ತಾಯಿದೆ ಏನಕ್ಕೆ ಹೇಳಿ. ಏನಕ್ಕಂದರೆ ನನಗೆ ಏನೂ ಇಂಟ್ರೆಸ್ಟಿಂಗ್ ಕಾಣ್ತಾ ಇಲ್ಲ. ಈಗ ಜನ ಇಲ್ಲ, ಎಲ್ಲಿ ಜನ ಇರ್ತಾರೆ ಅಲ್ಲಿ ಜಾತ್ರೆ. ನಮ್ಗೆ ಆ ಥರ ಇಂಟ್ರೆಸ್ಟ್ ನಮಗೆ. ಅದೇ ಥರದಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಬಟ್ ನನ್ನ ಚೈನಾದಲ್ಲೂ ಅಷ್ಟೇ ಅಲ್ಲ, ಎಲ್ಲಿ ನೋಡಿದ್ರೆ ಜನ ಜಾತ್ರೆ. ಎಲ್ಲಿ ನೋಡಿದರೆ ಒಂದು ಹುಳ ಕೂಡ ಕಾಣ್ತಾ ಇಲ್ಲ. ಯಾರನ್ನ ಮಾತಾಡಿಸ್ಬೇಕು, ಹಾಯ್ ಹಲೋ ಏನು ಊಟ ಆಯಿತಾ ಏನಂತ ಕೇಳಿದ್ರೆ ಏನೂ ಇಲ್ಲ. ಯಾರೋ ಒಬ್ರು ಸಿಗ್ತಾರೆ ದೂರದಿಂದನೇ, ಅವರು ಹಾಯ್ ಅಂತಾರೆ, ಇಲ್ಲ ಏನೋ ಅಂತಾರೆ ಅವರು, ಹಲೋ ಅಂತ ಸ್ಮೈಲ್ ಮಾಡಿ ಹೋಗ್ಬಿಡ್ತಾರೆ. ಆಮೇಲೆ ನೋಡಿ ಪಾಂಡ್ ಎಲ್ಲ ಇದೆ ಇಲ್ಲಿ. ಇದೇನೋ ಜೂನಲ್ಲಿ ಇಲ್ಲಿ ಫ್ಲವರ್ ಫೆಸ್ಟಿವಲ್ ಆಗುತ್ತಂತೆ. ಬನ್ನಿ ಇಲ್ಲಿ ನೋಡೋಣ ಈ ನದಿಯಲ್ಲಿ. ಚೆನ್ನಾಗಿದೆ ರೀ ನದಿ. ಈ ಥರ ಇದೆ ನೋಡಿ ಇಲ್ಲಿ. ಬನ್ನಿ ಒಂದು ಫೋಟೋ ಇಟ್ಕೊಳ್ಳೋಣ ಇಲ್ಲಿ. ಬನ್ನಿ ಮುಂದೆ ಹೋಗೋಣ. ಅಲ್ಲಿ ಏನೋ ಬೋಟಿಂಗ್ ಇದ್ದರೆ ಬೋಟಿಂಗ್ ಸಿಕ್ಕರೆ ನೋಡೋಣ ಎಷ್ಟು ಏನನ್ನೋದು ಬೋಟಿಂಗ್ದು. ಬಟ್ ಎಲ್ಲದಕ್ಕೂ ಗುರು ಹೆವಿ ಕಾಸ್ಟ್ಲಿ ಇದೆ ಇಲ್ಲಿ. ಮಿನಿಮಮ್ 500 ರೂಪಾಯಿ ಅಂತಾರೆ, ಇಂಡಿಯನ್ ರುಪೀಸ್. ಮಿನಿಮಮ್ 500 ರೂಪಾಯಿ ಎಲ್ಲದಕ್ಕೂ. ಏನು ಈರುಳ್ಳಿ ಬೆಳೆಸಿದ್ರೆ ಏನು ಗೊತ್ತಾಗ್ತಿಲ್ಲ ರೀ ಇದು. ಕಮೆಂಟಲ್ಲಿ ಹೇಳಿ ಯಾವ ಗಿಡ ಅನ್ನೋದು. ಈರುಳ್ಳಿ ಅಂತ ಚಾನ್ಸ್ ಇಲ್ಲ, ಶುಂಠಿ ಇರಬೇಕು, ಅದು ಗೊತ್ತಾಗಲ್ಲ. ಮೋಸ್ಟ್ಲಿ ಅದು ಲಿಲ್ಲಿ ಫ್ಲವರ್ ಇರ್ಬೇಕಿದೆ ಮೋಸ್ಟ್ಲಿ, ಹಂಗೆ ಅನಿಸ್ತದೆ ನನಗೆ. ಏನು ನೋಡಿ ಯಾವ ಜನ ಎಲ್ಲ ಏನಿಲ್ಲ. ಇವತ್ತು ಸ್ಯಾಟರ್ಡೇ ಮಧ್ಯಾಹ್ನ ಒಂದು ಜನ ಒಂದು ಹುಳನೂ ಇಲ್ಲ. ಎಲ್ಲೋ ಒಂದೊಬ್ಬರು ಕಾಣ್ತಿದ್ದಾರೆ ಅಷ್ಟೇ. ಇಲ್ಲಿ ಬೋಟಿಂಗ್ ಅಂತ ಇದೆ, ಇಲ್ಲಿ ಹಾಕಿದ್ದಾರೆ ನೋಡಿ, ಗೇಟ್ ಕ್ಲೋಸ್ ಮಾಡಿದ್ದಾರೆ. ಎಷ್ಟು ದುಡ್ಡು ಏನೂ ಇಲ್ಲ, ಗೊತ್ತಾಗ್ತಾಯಿಲ್ಲ ಇಲ್ಲಿ. QR ಕೋಡ್ ಸ್ಕ್ಯಾನ್ ಮಾಡೋಕೆ. ದೊಡ್ಡವ್ರಿಗೆ 1300 ಏನು, ಸ್ಟೂಡೆಂಟ್ಸಿಗೆ 700 ಏನು ಅಂತ ಹಾಕಿದ್ದಾರೆ. ಮೋಸ್ಟ್ಲಿ 3 ಮಿನಿಟ್ಸ್ ಇರಬೇಕು ಬೋಟಿಂಗ್. ಅದು 3 ಮಿನಿಟ್ಸ್ ಏನೋ ಗೊತ್ತಿಲ್ಲ. 1300 ಅಂದರೆ ಇಂಡಿಯನ್ ರುಪೀಸಲ್ಲಿ 700 ಅಂತ ಇಟ್ಕೊಳ್ಳಿ, ಎಲ್ಲ 800 ಅಂದ್ಕೊಳ್ಳಿ. ಈ ಥರ ಇದೆ ಇಲ್ಲಿ. ಬನ್ನಿ ನೋಡೋಣ ಮತ್ತೆ ಯಾವ ಥರ ಇದೆ ಬೋಟಿಂಗ್. ಇಲ್ಲಿಂದ ಎಕ್ಸಿಟ್ ಆಗೋದು ಇಷ್ಟೇನಾ ಇದು. ಓಕೆ, ಸ್ವಲ್ಪ ಪಾಚಿ ವಾಸನೆ ಇದೆಯಲ್ಲ, ಆ ಥರ ವಾಸನೆ ಬರ್ತಾಯಿದೆ ಇಲ್ಲಿ ಈ ನೀರಿಂದ. ಅಲ್ಲಿಂದ ನಡ್ಕೊಂಡು ಬಂದ್ವಿ. ನಡ್ಕೊಂಡು ಬಂದ ತಕ್ಷಣ ಅಲ್ಲೊಂದು ಬ್ರಿಡ್ಜ್ ಇದೆ, ಇಲ್ಲೊಂದು ಬ್ರಿಡ್ಜ್ ಇದೆ, ಅಲ್ಲೊಂದು ಬ್ರಿಡ್ಜ್ ಇದೆ. ಸುಮ್ಮನೆ ಬ್ರಿಡ್ಜ್ ಹತ್ರ ಬಂದ ತಕ್ಷಣ ಇಲ್ಲಿ ನೋಡಿ ಏನೋ ಛಾವಶೋಜಿ ಟೆಂಪಲ್ ಅಂತೆ. ಬನ್ನಿ ಹೋಗೋಣ, ದೇವಸ್ಥಾನ ಹೋಗೋಣ ಬನ್ನಿ. ಫಸ್ಟ್ ಬಂದ ತಕ್ಷಣ ಜಪನೀಸ್ ದೇವಸ್ಥಾನ ಹೋಗ್ಬಿಟ್ಟು ಜಪನೀಸ್ ದೇವರಿಗೆ ಕೈ ಮುಗಿಸ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ ದೇವರೇ ಅಂತ ಬಿಟ್ಕೊಳ್ಳೋಣ ಬನ್ನಿ, ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ಸ್ಟ್ರೀಟು ರೆಸಿಡೆನ್ಷಿಯಲ್ ಏರಿಯಾ ಏನು ಕ್ಲೀನಾಗಿದೆ ನೋಡಿ. ಕೆಂಪು ಕಲರ್ ರೋಡ್ ಇದೆ. ಏನು ಸಿಸ್ಟಮೆಟಿಕ್ ಆಗಿದೆ ಗುರು ಇದು. ಚಿಕ್ಕ ಕಂಟ್ರಿ
ಎಷ್ಟು ಪವರ್ಫುಲ್ ಆಗಿದೆ ನೋಡಿ. ಕಾರಣ ಅಂದರೆ ಇವ್ರದ್ದು ಕ್ಲೀನ್ನೆಸ್ಸು, ಶಿಸ್ತು, ಅದೇ ಕಾರಣ ಇವ್ರದ್ದು. ದೇವಸ್ಥಾನ ಹೋಗೋಣ. ಇರೋದು ಮನೆಗಳೆಲ್ಲ ನೋಡಿದರೆ ಜಪನೀಸ್ ಮನೆ ಅನ್ನಿಸ್ತಾನೆ ಇಲ್ಲ, ಯಾವುದೋ ಯುರೋಪಿಯನ್ ಕಂಟ್ರಿ ಥರ ಬಂದು ಅನ್ನಿಸ್ತದೆ. ನಾನು ಡೆನ್ಮಾರ್ಕಲ್ಲಿದ್ದಾಗೆ ಇದೇ ಥರ ಇತ್ತು ಮನೆ. ನೋಡಿ ಹೇಗಿದೆ, ಇಲ್ಲೂ ಹಂಗೆ ಇದೆ ನೋಡಿ. ಇದೇನು ಟೆಂಪಲ್ಲು, ಕೆಂಪು ಚೆನ್ನಾಗಿದೆ ಅಲ್ರಿ ಇದು. ಇಲ್ಲಿ ಟೆಂಪಲಲ್ಲ ಇದು, ಬೇರೆ ಏನೋ ಅನಿಸ್ತದೆ ನೋಡಿ ಹೆಂಗಿದೆ. ಈಗ ಅಲ್ಲಿಂದ ಬಂದೆ ನಾನು, ಸಖತ್ ಕ್ಲೀನ್ ಇತ್ತು. ಇಲ್ಲಿ ರೋಡ್ ಕ್ರಾಸ್ ಮಾಡ್ತೀನಿ. ಇದು ನಮ್ಮೂರಲ್ಲಿ ಮೇನ್ ಮಾರ್ಕೆಟ್ ಏರಿಯಾ ಇರ್ತಲ್ಲ, ಅದೇ ಥರ ಅನಿಸ್ತಾ ಇದೆ ಇದು. ಬಟ್ ಮಾರ್ಕೆಟ್ ಏರಿಯಾ ಅನ್ನೋಕ್ಕೆ ನಂಗೆ ಯಾವ ಅಂಗಡಿ ಏನೂ ಕಾಣ್ತಾ ಇಲ್ಲ. ಗೊತ್ತಾಗ್ತದೆ ರೀ ಅಂಗಡಿನೂ ಏನು ಗೊತ್ತಾಗ್ತಾ ಇಲ್ಲ. ನೋಡಿ ಎಲ್ಲ ಹೆಂಗಿದೆ, ಎಲ್ಲ ಕಟ್ಟಿಗೆ ಮನೆಗಳು. ಇದು ಚಳಿ ಅಲ್ಲ ಇಲ್ಲಿ ಸಿಕ್ಕಾಬಿಟ್ಟೆ, ಹಾಗಾಗಿ ಡೋರ್ಲ್ಲಿ ಓಪನ್ ಮಾಡಿರಲ್ಲ. ಆ ಡೋರ್ ಹತ್ರ ನಿಂತ್ಕೊಂಡ್ಬಿಟ್ರೆ ಆಟೋಮೆಟಿಕಾಗಿ ಡೋರ್ ಓಪನ್ ಆಗುತ್ತೆ, ಆಮೇಲೆ ಅಂಗಡಿಯಲ್ಲಿ ನುಗ್ಗೋದು. ಆಮೇಲೆ ಜಪಾನಲ್ಲಿ ನೋಡಿ ಪ್ರತಿಯೊಂದು ಮನೆ ಹೊರಗಡೆ ಛತ್ರಿ ಇಟ್ಟಿರ್ತಾರಂತೆ. ನಾನೆಲ್ಲ ಯೂಟ್ಯೂಬಲ್ಲಿ ನೋಡಿದ್ದೆ, ಕಾಮನ್ ಅಂತೆ ಈ ಥರ ಛತ್ರಿ ಹಿಡಿದು ಹೊರಗಡೆ. ಇಲ್ಲಿ ನೋಡಿ ಹೆಂಗಿದೆ. ನಾನಿನ್ನು ಆಕಳ ಎಮ್ಮೆ ಕಟ್ಟಿದ್ದಾರೆ ಅಂದ್ಕೊಂಡಿದ್ದೆ, ಎಲ್ಲ ಇದು ಬೇರೆ ಇದೆ. ಇನ್ನೂ ಚೆನ್ನಾಗಿದೆ ಮನೆ, ಇದು ತುಂಬ ಚೆನ್ನಾಗಿದೆ ಮನೆ. ಥರ ಇದು ಪಾಶ್ ರೆಸಿಡೆನ್ಷಿಯಲ್ ಏರಿಯಾ ಇರ್ಬೋದು ಈ ಸಿಟಿಯಲ್ಲಿ. ಈಗ ಬೆಂಗಳೂರಲ್ಲಿ ಡಾಲರ್ಸ್ ಕಾಲನಿ ಅಂತ ಹೇಳ್ತಾರಲ್ಲ, ಆ ಥರ ಇರ್ಬೋದು ಇದು. ಎದುರುಗಡೆ ಕಾಣ್ತಾ ಇರೋದೇ ದೇವಸ್ಥಾನ. ಬನ್ನಿ ಹೋಗೋಣ, ದೇವಸ್ಥಾನ ಹೋಗೋಣ ಬನ್ನಿ. ನೋಡಿ ಎಲ್ಲ ಅವ್ರದ್ದೇ ಕಾರು, ನಿಸಾನು, ಸುಜುಕಿ, ಸುಬಾರು, ಎಲ್ಲೋ ಒಂದು ಕಡೆ ನನಗೆ BMW, ಲೆಕ್ಸಸ್ ಕಾಣಿತು. ಮೆಚ್ಚಬೇಕು ರೀ ಇವ್ರನ್ನ, ಎಷ್ಟು ಕ್ಲೀನ್ ಇದೆ ನೋಡ್ರಿ. ನಮ್ಮ ಮನೆ ಅಂಗಳಗಳು ಎಷ್ಟು ಕ್ಲೀನ್ ಇರೋಲ್ಲ, ಅಷ್ಟು ಕ್ಲೀನ್ ಇದೆ ಇದು. ನೋಡಿ ಯಾವ ದೇವಸ್ಥಾನ, ಎಷ್ಟೇ ಮುಗೀತು, ಸಿಟಿ ಮುಗೀತು. ಇದೊಂದು ರೋಡು, ಅಲ್ಲೊಂದು ರೋಡು. ಎಲ್ಲಿ ನೋಡ್ರಿ ಯಂಗ್ಸ್ಟರ್ಸ್ ತುಂಬ ಕಾಣಿದ್ರಿ. ಎಲ್ಲ ಹತ್ರ ಅಜ್ಜಗಳನ್ನೇ ಜಾಸ್ತಿ ಕಾಣೋದು. ಬಲಗಾಲಿಟ್ಟ ಮುಂದೆ ಓಂ ನಮಃ ಶಿವಾಯ. ನೋಡಿ ಚೆರ್ರಿ ಬ್ಲಾಸಮ್ಸ್ ಬರುತ್ತೆ ಈಗ ನೆಕ್ಸ್ಟ್ ಮಂತಲ್ಲಿ. ಅದೇ ಗಿಡ ಅನಿಸುತ್ತೆ ಇದು ಮೋಸ್ಟ್ಲಿ. ಕಮೆಂಟಲ್ಲಿ ಹೇಳಿ ನೋಡೋಣ. ಫುಲ್ ಅದೇ ಇದೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ರೀ ಇದು. ಬಾಬಾ ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು. ಯಾರೂ ಇಲ್ಲ, ನಾನೊಬ್ಬನೇ ಬರ್ತಾಯಿದ್ದೀನಿ ದೇವಸ್ಥಾನದಲ್ಲಿ. ನೋಡಿ ಯಾರೂ ಇಲ್ಲ. ಸಖತ್ತಾಗಿದೆ. ಏನೋ ಇನ್ಸ್ಟ್ರಕ್ಷನ್ಸ್ ಇದೆ, ಇಂಗ್ಲೀಷಲ್ಲಿದ್ದರೆ ಓದೋಣ, ಜಪನಲ್ಲಿದ್ದರೆ ಏನು ಮಾಡೋಕ್ಕೆ ಬರೋಲ್ಲ. ಚೆನ್ನಾಗಿದೆ ರೀ ಅದು, ಹಳೇ ಬಿಲ್ಡಿಂಗ್ ಥರ ಇದೆ. ನೋಡಿ ಎಷ್ಟು ಸೂಪರಾಗಿದೆ. ಒಂದು ರನ್ನಿಂಗ್ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಎಲ್ಲ ರೆಡ್ ಕಲರ್ದು ಪೇಂಟ್ ಹಾಕಿದ್ರೆ ರೆಡ್ ವುಡ್ ಗೊತ್ತಿಲ್ಲ ಇದು. ನೆಕ್ಸ್ಟ್ ಮಂತ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತಾರೆ ಇದು. ಯಾಕಂದರೆ ಚೆರ್ರಿ ಬ್ಲಾಸಮ್ಸ್ ಬರುತ್ತಲ್ಲ, ಚೆನ್ನಾಗಿ ಕಾಣುತ್ತೆ ಇದು. ಇದು ಏನಕ್ಕೆ ಎಷ್ಟು ಸೈಲೆಂಟ್ ಇದೆ ಇದು. ದೇವಸ್ಥಾನ ಅಲ್ರಿ ಇದು, ಸ್ಮಶಾನ. ಅಯ್ಯೋ ದೇವ್ರೆ, ನಾನು ಏನಪ್ಪ, ಬಂದು ನೋಡಿ ಈ ಊರಲ್ಲಿ ಸಿಕ್ಕಾಬಿಟ್ಟು ಸ್ಮಶಾನಗಳಿದೆಯಪ್ಪ. ಎಲ್ಲಿ ನೋಡ್ರಿ ಸ್ಮಶಾನ. ಎಷ್ಟು ಜನ ಸಾಯ್ತಾ ಇದ್ದಾರೆ ಆಗಲಿ. ತಪ್ಪಾಯ್ತು ಬಿಡಿ, ಹಾಗೆ ಅನ್ನಬಾರ್ದು. ಬಟ್ ನನಗೆ ಎಲ್ಲಿ ನೋಡಿದ್ರು ಸ್ಮಶಾನ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಸ್ಮಶಾನ ಇದು. ಕ್ಲೀನಾಗಿ ಫ್ಲವರ್ ಮೇಂಟೈನ್ ಮಾಡಿ ಕ್ಲೀನ್ ಮಾಡಿದ್ದಾರೆ. ನಾನು ದೇವಸ್ಥಾನ ಅಂದ್ಕೊಂಡು ಬಂದೆ, ಪರವಾಗಿಲ್ಲ ಬಿಡಿ. ಸ್ಮಶಾನ ಕೂಡ ಅದು ಒಂಥರ ದೇವಸ್ಥಾನನೇ, ಶಿವ ಇರೋದು ಅಲ್ಲೇ ತಾನೇ. ನೋಡಿ ಇದು ಮುಂದೆ ನೋಡಿ ಒಂಥರ ಹೆಂಗಿದೆ ಅದು. ಒಂಥರ ಮೇಲೆ ಹಂಚು ಹಾಕಿದ್ದಾರಾ ಅಥವಾ ಹುಲ್ಲು ಹಾಕಿದ್ದಾರಾ, ಸೂಪರಾಗಿದೆ. ಬಟ್ ಕ್ಲೋಸ್ ಆಗಿದೆ ದೇವಸ್ಥಾನ. ಇಲ್ಲಿ ಯಾರೊಬ್ರು ಇದ್ದಾರೆ. ಓಕೆ, ಬನ್ನಿ ಒಂದು ರೌಂಡ್ ಹೋಗಿ ಬರ್ದಂಗೆ. ಫಸ್ಟ್ ದೇವಸ್ಥಾನ ಹೋಗೋಣ ಬನ್ನಿ. ಎಲ್ಲಿದೆ ದೇವರು ಇವ್ರದ್ದು? ಇದು ಮೇನ್ ಇದೆ ಗರ್ಭ ಗುಡಿನ. ಏನು ಚೆನ್ನಾಗಿದೆ ರೀ ಇದು, ಸಖತ್ತಾಗಿದೆ. ಸ್ವಲ್ಪ ಚೈನೀಸ್ ಸ್ಟೈಲ್ ಥರ, ಸ್ವಲ್ಪ ಡಿಫ್ರೆಂಟ್ ಶೇಪ್ ಇದೆ ಇವತ್ತು. ಇದು ಚಿಕ್ಕ ಕಿಂಡಿ ಇದೆ, ಕಿಂಡಿಯಲ್ಲಿ ನೋಡೋಣ. ಇಲ್ಲಿ ಬಂದ ತಕ್ಷಣ ನನಗೆ ಅದು ಅಗರಬತ್ತಿ ವಾಸನೆ ಬರ್ತಾಯಿದೆ. ಏನೂ ಇಲ್ಲ ರೀ, ಏನೂ ಇಲ್ಲ ಗುರು. ಚೆನ್ನಾಗಿದೆ. ಒಂದು ಫೋಟೋ ಹೊಡ್ಕೊಂಡು ಹೋಗ್ಬಿಡೋಣ. ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಈ ಗೋಪುರ. ಬಟ್ ಇದೆಲ್ಲ ನೋಡಿ, ಇದು ಮೋಸ್ಟ್ಲಿ ನೆಕ್ಸ್ಟ್ ಮಂತಲ್ಲಿ ಫ್ಲವರ್ ಬಿಡುತ್ತೆ.
ಈಗ ಆಲ್ರೆಡಿ ಕೆಲವೊಂದು ಹೂವು ಬಿಟ್ಟಿದೆ ಇಲ್ಲಿ ವೈಟ್ ಕಲರಾಗಿ, ಇನ್ನೂ ಚೆನ್ನಾಗಿ ಕಾಣ್ಬೋದು ಗುರು. ಇದು ದೇವಸ್ಥಾನ ಮನೆನಾ? ಬನ್ನಿ ಹೋಗೋಣ, ನೋಡೋಣ ಏನಿದೆ ಒಳಗಡೆ. ಯಾರು ಜನ ಇಲ್ಲ ರೀ. ಎಷ್ಟು ಚೆನ್ನಾಗಿದೆ ರೀ ಇದು ಗಿಡ ಎಲ್ಲ. ಬಾಬಾ ತುಂಬ ಚೆನ್ನಾಗಿದೆ. ಏನಿದು ನನಗೆ ಅರ್ಥನೇ ಆಗ್ತಲ್ಲ ಗುರು. ಯಾರು ಜಪನೀಸ್ ಸ್ನೇಹಿತರೆ, ಜಪನೀಸ್ ಕನ್ನಡಿಗ ಸ್ನೇಹಿತರೆ ಕಮೆಂಟಲ್ಲಿ ಹೇಳಿ ಏನಿದು ಅನ್ನೋದು. ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಓಪನ್ ಇದ್ದಾನೆ, ಏನಿದು ನೋಡೋಣ, ಗೊತ್ತಾಗ್ತಾಯಿಲ್ಲ. ಓ ದೇವ್ರಿದೆ ರೀ. ಡೋರ್ ಕ್ಲೋಸ್ ಆಗಿತ್ತು, ಕಿಂಡಿಯಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದೆ. ಚೆನ್ನಾಗಿದೆ ರೀ, ಯಾರು ಜನ ಇಲ್ಲ, ಏನಿಲ್ಲ. ಸೈಲೆಂಟಾಗಿದೆ ಗೊತ್ತಾ. ಏನು ಸೈಲೆಂಟಾಗಿದೆ ಗೊತ್ತಾ, ನಾನು ಸ್ಲೋ ಆಗಿ ಮಾತಾಡ್ತಾಯಿದ್ದೀನಿ. ಏನು ಪಿನ್ ಡ್ರಾಪ್ ಸೈಲೆಂಟ್ ಇದೆ ಇಲ್ಲಿ. ಇಲ್ಲೋಗ್ಬಿಟ್ಟು ಸ್ನೇಹಿತರೆ ಸ್ಮಶಾನ ನೋಡ್ಕೊಂಡು ಬಂದೇ ಬಿಡೋಣ ಬನ್ನಿ, ಆಗಿದ್ದಾಗಲಿ. ನೋಡಿ ಏನು ಚೆನ್ನಾಗಿದೆ ರೀ ಗುರುದು. ಒಬ್ಬ ಕಟ್ಟಿಗೆಯಿಂದ ಮಾಡಿದ್ದಾರೆ. ಈ ಗೋಪುರ ಚೆನ್ನಾಗಿದೆ. ಇದು ನಂಗೆ ತುಂಬ ಇಷ್ಟ. ಓ ಗಂಟೆ ರೀ ಅದು. ನಾನು ಅಲ್ಲಿ ಮೇಲೆಗಡೆ ನಿಂತ್ಕೊಂಡು ಯಾರನ್ನೊಬ್ಬರು ಹಳೆ ಕಾಲದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅಂದ್ಕೊಂಡಿದ್ದೆ. ಡಣ್ ಅಂತ ಗಂಟೆ ಇದೆ ಅದು. ಓಕೆ ಚೆನ್ನಾಗಿದೆ. ಅಲ್ಲೊಬ್ರು ಯಾರೋ ಬರ್ತಾಯಿದ್ದಾರೆ ಅಂಕಲ್. ತುಂಬ ಚೆನ್ನಾಗಿದೆ, ಹಂಗೆ ಇಷ್ಟ ಆಯಿತು. ಇದು ರೌಂಡು ರೆಕಾರ್ಡಿಂಗ್ ಆಗ್ತಿದ್ದೀನಾ? ಬನ್ನಿ ಸುಮ್ಮನೆ ಒಂದು ರೌಂಡ್, ಒಂದು ಸ್ಮಶಾನ ಒಳಗಡೆ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ, ನೋಡೋಣ ಇವ್ರದ್ದು ಹೆಂಗಿದೆ ನೋಡಿ. ಇಲ್ಲಂದರೆ ಅದು ಒಂದು ನೋಡಿ ಯಾರು ಅಷ್ಟು ಚೆನ್ನಾಗಿ ಕ್ಲೀನಾಗಿ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ. ಸಖತ್ ಕ್ಲೀನಾಗಿದೆ ರೀ ಇದು. ಬನ್ನಿ, ಯಾಕೋ ನನಗೆ ಮನಸ್ಸು ಒಪ್ತಾ ಇಲ್ಲ. ಫುಲ್ ಯಾರೋ ಅಜ್ಜಿ ಬರ್ತಾಯಿದೆ. ಅಜ್ಜಿ ನಮಸ್ಕಾರ ಮಾಡಿದರು. ನಮಸ್ಕಾರ ಅಂದರೆ ತಲೆ ಬಗ್ಗಿಸಿ ಸ್ಮೈಲ್ ಮಾಡಿದ್ರು ಅಷ್ಟೇ. ಯಾಕೋ ಮನಸ್ಸು ಒಪ್ಪದಿಲ್ಲ ಗುರು ನನಗೆ ಒಳಗಡೆ ಹೋಗೋಕ್ಕೆ. ನೋಡಿದ ಗಿಡ ಹೆಂಗಿದೆ, ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಬನ್ನಿ ಸ್ನೇಹಿತರೆ, ಈ ಸಿಟಿ ಸೆಂಟ್ರಲ್ಲಿ ಒಂದು ಚಿಕ್ಕ ಗಲ್ಲಿ ಇದೆಯಲ್ಲ, ಅಲ್ಲಿ ಅಂಗಡಿ ಅಕ್ಕಪಕ್ಕ ಅಂಗಡಿಗಳಿದೆ. ಅಂಗಡಿಯಲ್ಲಿ ಒಂದು ನೋಡ್ಕೊಂಬರೋಣ ಹೇಗಿದೆ ಅನ್ನೋದು. ಬನ್ನಿ, ಇಲ್ಲಿಂದ ಇದು ಮೇನ್ ಬಾಗಿಲು, ಇಲ್ಲಿಂದ ಹೊರಗಡೆ ಹೋಗೋಣ ಬನ್ನಿ. ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ಇದು ಸ್ಮಶಾನನೋ ದೇವಸ್ಥಾನನೋ ಏನೇ ಇರಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಿಡ್ಕೊಂಡು ಬಂದೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಎಲ್ರಿ ಯಾವುದು ಗಲ್ಲಿ ನೆಕ್ಸ್ಟ್ ರೋಡ್. ನನಗೆ ಕನ್ಫ್ಯೂಸ್ ಆಯಿತು. ಅಲ್ಲೊಂದು ಹಿಂಗಡೆ ರೋಡ್ ಇತ್ತು. ನನಗೆ ಇವತ್ತು ಯಾಕೋ ಅದೊಂದು ಸಾಂಗ್ ನೆನಪು ಬರ್ತಾಯಿದೆ. ಓ ಕನಕಾಂಬರಿ ನೀನು ಬಾರೆ ಪೂಜೆಗೆ ಹೂವಿಲ್ಲ. ಯಾವ ಸಾಂಗ್ ಇದು ಅಂದರೆ ಮೇನ್ ಟೈಟ್ಲು ಅರ್ಥ ಆಗ್ತಾಯಿಲ್ಲ. ಇದು ನೀವೇ ಹೇಳಿ. ನನಗೆ ಈ ಥರ ಗಾಡಿ ತೊಗೊಂಡು ಚಿಕ್ಕ ಸುಜುಕಿ ಜಿಪ್ಸಿ ಚೆನ್ನಾಗಿದೆ ಅದು. ಅದು ನೋಡೋಣ, ಬೇಗ ಬೇಡ, ಸ್ವಲ್ಪ ಟೈಮ್ ಹೋಗಲಿ. ಟೈಮ್ ಬಂದಾಗ ತೊಗೊಳ್ಳೋಣ. ಎಲ್ಲದಕ್ಕೊಂದು ದಿನ ಇರುತ್ತೆ ಅಚೀವ್ಮೆಂಟ್ ಅಂತ, ಅದು ಮುಟ್ಟಲೇಬೇಕು ನಾವು. ಅದು ಮುಟ್ಟೋರಿಗೆ ಬಿಡೋಂಗಿಲ್ಲ. ಇದೇ ನೋಡಿ ಮೇನ್ ಮಾರ್ಕೆಟ್ ಏರಿಯಾ ಇದು. ಎಲ್ಲಿಂದ ಹೋಗೋಣ? ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ಈ ಕಡೆಯಿಂದ ಸ್ವಲ್ಪ ಹೋಗ್ಬಿಟ್ಟು ವಾಪಸ್ ಬರೋಣ. ಇದೇನಿದು ಪ್ಲೈವುಡ್ ಅಂಗಡಿ ಇದು. ಎಲ್ಲ ಅಂಗಡಿ ಇದೆ, ಮಾರ್ಕೆಟ್ ಏರಿಯಾ ನೋಡಿ ಹೆಂಗಿದೆ. ಇಲ್ಲೇನಿದು ಖಾಲಿ ಜಾಗ ಇದೆ. ಏನೋ ಬರೋದಾರಪ್ಪ, ಗೊತ್ತಾಗ್ತಾ ಇಲ್ಲ ನನಗಿದು. ಸ್ಟೇನ್ ರಿಮೂವಲ್. ಸ್ಟೇನ್ ರಿಮೂವಲ್ ಅಂತೆ. ಮುಖಕ್ಕೆಲ್ಲ ಕಲಿ ಆದರೆ ಅದನ್ನು ಕಿತ್ತಾಕ್ತಾರೆ. ಚೆನ್ನಾಗಿದೆ ರೀ ಮಾರ್ಕೆಟ್ ಏರಿಯಾ. ಸೇಫ್ಟಿ ಇವ್ಯಾಕೇಷನ್ ಇದೆಯಾ ನೋಡಿ. ಭೂಕಂಪ ಜಾಸ್ತಿ ಅಲ್ಲ ಇಲ್ಲಿ ಆಗೋದು. ದಡ ಭೂಕಂಪ ಅಂದರೆ ಅಯ್ಯೋ ಅಂತ ಓಡಿ ಬಂದು ನಿಂತ್ಕೊಂಡ್ಬಿಡ್ಬೇಕು. ಎಲ್ಲ ಒಂಥರ ಕ್ಲೋಸ್ ಖಾಲಿ ಇದೆ. ಚೆನ್ನಾಗಿದೆ ರೀ ಇದು. ಸಲ ನನಗೆ ಈ ಥರ ಅನ್ನಿಸ್ತಾ ಇದೆ. ಬನ್ನಿ, ಅಲ್ಲಿಂದ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ, ಹೂವುಗಳು ಇಟ್ಟಿದ್ದಾರೆ. ಅರ್ಡಿಂಗ್ ಅಂತೆ ಚೈನೀಸಲ್ಲಿ. ಅರ್ಡಿಂಗ್ ಸಿಂಗ್ ಅಂತ ಏನಿದೆ ಅದು ಗೊತ್ತಾಗ್ತಾಯಿಲ್ಲ ನೋಡಿ. ಅದಕ್ಕೆ ಈ ಹೂವು ಎಲ್ಲ ನೋಡಿಬಿಟ್ಟೆ ನನಗೆ ಓ ಕನಕಾಂಬರಿ ನೀನು ಬಾರಿನ ಪೂಜೆಗೆ ಹೂವಿಲ್ಲ. ಕರೆಕ್ಟ್ ನಾನು ಹೇಳಿದ್ದು ಆ ಹಾಡು? ಅಥವಾ ನೀವು ಕಮೆಂಟಲ್ಲಿ ಹೇಳಿ. ನಾನು ಬನ್ನಿ ಈ ಕಡೆ ಹೋಗೋಣ. ಈಗ ವಾಪಸ್ ಹೋಗ್ತಾಯಿದ್ದೀವಿ. ಸ್ಟೇನ್ ರಿಮೂವರ್ ಅಂದರೆ ಏನು? ಬಟ್ಟೆ ಸ್ಟೇನ್ ರಿಮೂವರ್ ಇದು. ನಾನು ಮುಖಕ್ಕೆಲ್ಲ ಕಲೆ ಅಂದ್ಕೊಂಡಿದ್ದೆ. ಬಟ್ಟೆ ಸ್ಟೇನ್ ರಿಮೂವರ್ ಇಷ್ಟು ದೊಡ್ಡದು ಅಂಗಡಿನ. ಅಯ್ಯೋ
ನಾವು ಮನೆಯಲ್ಲಿ ಲಿಂಬೆ ಹಿಂಡಿ ಬ್ಲೀಚಿಂಗ್ ಪೌಡ್ರು ಎಲ್ಲ ಅಡುಗೆ ಸೋಡಾ ಹಾಕಿಟ್ಟು ಇನ್ನೊಂದು ಸ್ಟೇನ್ ರಿಮೂವ್ ಮಾಡ್ತೀವಿ. ನೋಡಿ ಚಿಕ್ಕದಾಗಿದೆ ಮನೆ, ಎಷ್ಟು ಚೆನ್ನಾಗಿದೆ ಇದು. ಇದೆ ಸ್ಟ್ರೇಟ್ ಹೋದರೆ ದೇವಸ್ಥಾನ, ದಾರಿ ದೇವಸ್ಥಾನ ಸ್ಮಶಾನ ಗೊತ್ತಿಲ್ಲ. ಇದು ಬಟ್ಟೆ ಅಂಗಡಿ ಇದೆ ನೋಡಿ ಇಲ್ಲಿ. ಡೈಡು ಅಂತೆ. ಏನು ಡೈಡು? ಡೈಡು ಅಂದರೆ ಏನಪ್ಪ, ಏನೋ ಹಾಕಿದ್ದಾರೆ. ಇಲ್ಲಿ ಯಾವ್ದು ಅಂಗಡಿ ಬಂತು. ನನಗೆ ವಾಪಸ್ ಹೆಂಗೆ ಹೋಗ್ಬೇಕು ಅನ್ನೋ ಸ್ವಲ್ಪ ಗೊತ್ತಾಗ್ತಾರೆ. ಈಗ ನಾನು ಜಡ್ಜ್ ಮಾಡ್ಬೇಕೀಗ. ತಕಹಾಸಿ ಮೀಟ್ ಸ್ಟೋರ್ ಅಂತೆ ನೋಡಿ, ಅದು ಮಾಂಸ ಅಂಗಡಿ ಇದೆ. ಇದೇನಿದು? ಓ ಬ್ಯಾಂಕ್ ಇದು ಕರೆಕ್ಟ್, ಚೈನೀಸಲ್ಲಿ ಗೊತ್ತಾಗುತ್ತೆ ನನಗೆ. ಬ್ಯಾಂಕ್ ಇದು. ಇದೇನಿದು? ಚೆನ್ನಾಗಿದೆ ಇದು. ಓ ಫಿಶ್ ಅಂಗಡಿ ಇದು. ಏನು ರೀ ಚೆನ್ನಾಗಿದೆ ಇದು. ಇಟಾಕೋ ಸಿಟಿ ತುಂಬ ಚೆನ್ನಾಗಿದೆ, ನನಗದು ತುಂಬ ಇಷ್ಟ ಆಯಿತು. ಜನನೇ ಕಾಣಲ್ಲ, ಕಂಡ್ರೆ ಅಜ್ಜಿ ಕಾಣೋದು. ಓ ಹಿಂಗಿದೆ ನೋಡಿ, ಸೂಪರಾಗಿದೆ. ಇಲ್ಲೇನೋ ಹಳೆಯ ಕಾಲದ ಬಾವಿ ಥರ ಇಟ್ಟಿದ್ದಾರೆ. ಇದು ನೀರಿದೆ ಬಾವಿಯಲ್ಲಿ, ಬೆಳಗ್ಗೆ ನೋಡೋದು. ಯಾರು ಬೈಯಲ್ಲ, ಸುಮ್ಮನೆ ಏನಕ್ಕಂತ. ಮೀಟ್ ಸ್ಟೋರ್. ಇದು ಲೆಮನ್ ಅಂತೇನೋ, ಲೆಮನ್ ಅಂತ ಏನೋ ಬರೀತಾರೆ. ನಮ್ಮ ಜ್ಯೂಸ್ ಅಂಗಡಿ ಇರಬೇಕು. ವಾಪಸ್ ಹೆಂಗೆ ಹೋಗ್ಬೇಕು ನಾನು ಇಟಾಕೋ ಸ್ಟೇಷನ್ಗೆ? ಬನ್ನಿ ನೋಡೋಣ, ಲೆಟ್ಸ್ ಎಕ್ಸ್ಪ್ಲೋರ್. ಇನ್ನೂ ಟೈಮ್ ಇದೆ ನೋಡಿ, ನಮ್ಮದು ಟಾಟಾ ಗಡಿಯಲ್ಲಿ 2:30 ಆಗಿದೆ ಟೈಮ್. ಓ ಇವಾಗ ಜ್ಞಾಪಕ ಬಂತು, ಗೀತಾಂಜಲಿ ನೀರಿದರೆ. ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹಾಡು ಕೇಳ್ತೀನಿ, ನೀವು ಕಮೆಂಟಲ್ಲಿ ಹೇಳಿ ಅದು ಹಾಡು. ಅದಕ್ಕೆ ಅದು ಹೂವು ಮನೆ ಮುಂದೆಲ್ಲ ಹೂವೆಲ್ಲ ಇಟ್ಟಿದ್ರಲ್ಲ, ಅದು ಪುಷ್ಪದಕ್ಕೆ ಹೂ ಕನಕಾಂಬರಿ ನೀರು ಬಾರಿನ ಪೂಜೆಗೆ ಹೂಗಲ್ಲ, ಅಥವಾ ಪೂಜೆಗೆ ಹೂವಿಲ್ಲ ಅನ್ನೋ ಗೊತ್ತಿಲ್ಲ. ಅದು ನೀವು ಹೇಳೋದು ಕಮೆಂಟಲ್ಲಿ. ಇದು ಯಾವುದೋ ಅಂಗಡಿ ಬಂತು, ಏನೋ ಕರೆಕ್ಟಾಗಿ ಅಂಗಡಿ ಏನೋ ಗೊತ್ತಾಗ್ತಾರೆ, ಅದು ಗೊತ್ತಾಗ್ತಾಯಿಲ್ಲ. ಇಲ್ಲೊಂದು ಯಾವುದೋ ಅಂಗಡಿ ಬಂತು. ಏನಿದು? ಇದೇನು ಸುಮ್ಮನೆ ನೋಡ್ಕೊಂಬರೋಣ. ಓ ಇದು ಟಾಯ್ ಅಂಗಡಿ ಇದೆ. ಅದು ಹುಡುಗರು. ಓ ಇದು ಬ್ಯೂಟಿಷಿಯನ್ ಟಾಯ್ ಅಂಗಡಿ ಇದು. ಓ ಓಪನ್ ಆಯಿತು. ಬ್ಯೂಟಿಷಿಯನ್ ಅಂಗಡಿ ಇದು. ಓಕೆ ಸರಿ. ಇದು ಅದು ಎಲ್ಲ ಬ್ಯೂಟಿಷಿಯನ್ ಅಂಗಡಿ ಅದು. ಬೇಡ ಸರಿ ಅಂತೆ, ನನಗೆ ಒಂಥರ ಆಯಿತು. ಒಳಗಡೆ ಹೋದ ತಕ್ಷಣ ಬೆಚ್ಚಗೆ ಘಮ ಪರ್ಫ್ಯೂಮ್ ಸ್ಮೆಲ್ಲು. ಇದು ಹಳೇ ಸ್ಟ್ರೀಟ್ ಇದು, ಕರೆಕ್ಟ್ ಇಟಾಕೋ ಸಿಟಿ ಹಳೇ ಸ್ಟ್ರೀಟ್ ಇದು. ಕಾಡೋ ಮೈಸ್ ಅಂತೆ. ಕಾಡೋ ಮೈಸ್ ಅಂದರೆ ಏನಿದು? ಕಾಡು ಮೈಸ್ ಅಂದರೆ ನಮ್ಮಲ್ಲಿ ಇಲಿ, ಕಾಡಿಲಿ ಅನ್ನಂಗೆ ನೋಡಿ. ಸಿಲಿಂಡ್ರೆಲ್ಲ ಹೆಂಗೆ ಬಿಟ್ಟಿದ್ದಾರೆ, ಇದನ್ನು ಗೋಡೌನ್ ಥರ ಇದೆ ಇದು. ಕ್ಲೀನಾಗಿದೆ ಸಿಟಿ, ಸಖತ್ತಾಗಿದೆ ಇದು ಸಿಟಿ. ಒಂದು ದಿವಸದಲ್ಲಿ ನೋಡಿ ಪೋಸ್ಟ್ ಬಾಕ್ಸಿನ ಏನು ರೀ ಇವರು, ಇನ್ನೂ ಪೋಸ್ಟ್ ಆಫೀಸು, ಪೋಸ್ಟ್ ಲೆಟ್ರು, ಕಾಯಿನು ಆ ಜಮಾನದಲ್ಲಿದ್ದಾರೆ ನೋಡ್ರಿ. ಇವರು ನಮ್ಗಿನ 50 ವರ್ಷ ಅಡ್ವಾನ್ಸ್ ಆಗಿದ್ದಾರೆ, ಇನ್ನೂ ಅದರಲ್ಲೇ ಇಟ್ಕೊಂಡಿದ್ದಾರೆ ಇವರು. ಮತ್ತು ಅರ್ಥ ಆಗ್ತಾಯಿಲ್ಲ ಇವ್ರದ್ದು ಪದ್ಧತಿ, ಅರ್ಥ ಆಗ್ತಾಯಿಲ್ಲ. ಇದು ಒಂದು ಬ್ಯಾಂಕ್ ಅಲ್ಲ, ಇಂಟರ್ನ್ಯಾಷನಲ್ ಏನಿದೆ. 63 ಕೋಲಾರ ನೋಡಿ. ಲೈಟ್ ನೋಡಿ ಹೆಂಗಿದೆ, ಬಲ್ಬು ಹೆಂಗಿದೆ ನೋಡಿ. ಓ ಹಾಸ್ಪಿಟ್ಲದು ಜ್ಯುವೆಲರಿ, ವಾಚ್, ಆಪ್ಟಿಕಲ್ ಅಂತ ನೋಡಿ. ಹಾಂ, ವಾಚ್, ಬಂಗಾರ, ಚಸ್ಮಾ ಅಂಗಡಿ ಇದು. ಆಮೇಲೆ ಇದೇನಿದು? ಏನು ಅರ್ಥನೇ ಆಗಲ್ಲಪ್ಪ, ಸ್ವಲ್ಪ ಇಂಗ್ಲೀಷ್ ಇಲ್ಲ. ಅಟ್ಲೀಸ್ಟ್ ಚಾನದಲ್ಲಿ ಇನ್ನೂ 13 ಇಂಗ್ಲೀಷಲ್ಲೂ ಬರೆದಿರ್ತಾರೆ. ಇಲ್ಲ ಅದು ಕೂಡ ಇಲ್ಲಪ್ಪ ಇಲ್ಲಿ. 40 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕಂತೆ ನೋಡಿ. ಇವ್ರದೆಲ್ಲ ಕೇಬಲ್ ಸಿಸ್ಟಮ್ ಎಲ್ಲ ಹಳೇ ಕಾಲದ ನಮ್ಮೂರಲ್ಲಿ ಇರ್ತಾರೆ ಕೇಬಲ್, ಹಂಗೆ ಇದೆ. ನಾನು ನಮ್ಮೂರಲ್ಲಿ ಅಂದ್ಕೊಂಡಿದ್ದೆ, ಬಟ್ ಇಲ್ಲೂ ಇದೆ. ಇವಾಗ ಒಂದು ಬ್ಯಾನರು, ಯಾರೋ ಒಂದು ಫೋಟೋ ಕಾಣ್ತು. ಇವ್ರು ಯಾರನ್ನೂ ಗೊತ್ತಿಲ್ಲ, ಚೆನ್ನಾಗಿದ್ದಾರೆ, ಸ್ಮೈಲ್ ಮಾಡ್ತಾಯಿದ್ದಾರೆ. ಇದೇನಿದು? ಏನೋ ಕಮ್ಯುನಿಟಿ ಹಾಲಾ ಏನು ಗೊತ್ತಾಗಲ್ಲ ರೀ. ಜಪನೀಸ್ ಕಲಿಯಲೇಬೇಕು ಗುರು.
ಇಲ್ಲ ಅಂದರೆ ಕಷ್ಟ ಜೀವನ ಇಲ್ಲಿ. ಜಪನೀಸ್ ಕಲಿಯಬೇಕು, ಇಲ್ಲ ಪ್ರತಿಯೊಂದಕ್ಕೂ ಎಲೆಕ್ಟ್ರಾನಿಕ್ ಡಿವೈಸ್ ಮೇಲೆ ಟ್ರಾನ್ಸ್ಲೇಟ್ ಇಟ್ಕೊಂಡು ಕೆಲಸ ಮಾಡಬೇಕು. ಅದು ಇಷ್ಟ ಆಗಲ್ಲ ನನಗೆ. ಬನ್ನಿ ಹೋಗೋಣ. ಇದನ್ನು ಪ್ಯಾನಾಸೋನಿಕ್ ಅಂಗಡಿ ಬಂತು. ಪ್ಯಾನಾಸೋನಿಕ್ ಅಂಗಡಿ, ಏನು ಪ್ಯಾನಾಸೋನಿಕ್ ಅಂಗಡಿ ಹಿಂಗಿದೆಯಲ್ಲ ಇದು? ಎಲ್ಲ ಸೆಕೆಂಡ್ ಹ್ಯಾಂಡ್ ಅಂಗಡಿನ ಫಸ್ಟ್ ಹ್ಯಾಂಡ್ ಅಂಗಡಿನ ಏನು ಗೋಡೌನ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ ರೀ, ನನಗದು ಇಷ್ಟ ಆಯಿತು. ಮುಂದೆ ಒಂದು ಬೆಟ್ಟ ಇದೆ, ಒಂದಿನ ಯಾವನ ಟೈಮ್ ಸಿಕ್ಕಾಗ ಬೆಟ್ಟ ಹತ್ರ ಹೋಗಬೇಕು. ಮೌಂಟೇನ್ ಕ್ಲೈಂಬಿಂಗ್ ಅಂತೂ ಇಷ್ಟ ಇಲ್ಲ. ಗೌರಿ ಅದು ಯಾರು ಬಂದಾಗೆ ಮೌಂಟೇನ್ ಕ್ಲೈಂಬಿಂಗ್ ಮಾಡಬೇಕು. ಬನ್ನಿ ಅಲ್ಲಿವರೆಗೆ ಹೋಗ್ಬಿಟ್ಟು ವಾಪಸ್ ಹೋಗ್ಬಿಡೋಣ. ಇಷ್ಟ ಆಯ್ತು ನನಗೆ ನಡೆದು. ಆ ಬೆಟ್ಟದ ಮೇಲೆ ಏನೋ ಒಂಥರ ದೇವಸ್ಥಾನ ಇದ್ದಕ್ಕಿದೆ ಅಲ್ಲಿ. ಟೈಮ್ ಸಿಕ್ಕರೆ ನೋಡೋಣ, ನಾಳೆ ಸಂಡೇ ನೋಡೋಣ, ಏನೋ ಮಾಡೋಣ. ನಾನೇನು ರೀ ಮೊಲ ಚೆನ್ನಾಗಿದೆ. ಟ್ಯೂಷನ್ ಅದು ನೋಡಿ ಹೆಂಗಿದೆ ಗಲಿ. ಮುಂದೆ ಒಂದು ಕಟ್ಟಿಂಗ್ ಶಾಪ್ ಅಂಗಡಿ ಇದೆ, ಅಲ್ಲಿವರೆಗೆ ಹೋಗಿ ಬಂದ್ಬಿಡೋಣ ಅಷ್ಟೇ. ನೋಡಿ ಓಪನ್ ಸ್ಪೇಸ್ ಹೆಂಗಿದೆ, ಇಷ್ಟು ಕ್ಲೀನಾಗಿದೆ. ನಮ್ಮ ಬೆಂಗಳೂರಲ್ಲಿ ಈ ಥರ ಓಪನ್ ಸ್ಪೇಸ್ ಹಿಂಗೆ ಇಟ್ಬಿಟ್ರೆ ಈ ಪ್ರಾಪರ್ಟಿ ಇಂಥವ್ರಿಗೆ ಸಂಬಂಧಿಸಿದೆ ಅಂತ ಈ ಥರ ಹೇಳ್ಬಿಟ್ರೆ ಮುಗಿದೋಯ್ತು. ಅದೆಲ್ಲ ಕಸದ ಗುಂಡಿ ಆಗಿಬಿಡುತ್ತೆ ಅಲ್ಲಿ. ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಇದೆ, ಮೆಚ್ಚಬೇಕ್ರಿ ಇವ್ರನ್ನ. ಚೆರ್ರಿ ಬ್ಲಾಸಮ್ಸ್ ಅದೇನಾ ಅಲ್ಲಿ ದೂರ ಕಾಣ್ತದೆ ನನಗೆ, ಫ್ಲವರ್ಸ್. ಬನ್ನಿ 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 ಸ್ನೇಹಿತರೆ. ನೋಡಿ ಇಲ್ಲೊಂದು ಓಪನ್ ಜಾಗ ಇದೆ, 60x40 ಸೈಟ್. ಯಾರು ಬೋರ್ಡ್ ಗಿಡ ಹಾಕಿಲ್ಲ. ಸೈಟ್ ಪರ್ಚೇಸ್ ಮಾಡೋಕ್ಕೆ ಫೋನ್ ನಂಬರ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಈ ಸೈಟ್ ಖಾಲಿ ಇದೆ, ಮಾರ್ನಿಂಗ್ ಇದೆ ಅಂತ ಯಾರೂ ಹಾಕಿಲ್ಲ. ಇದು ಮೆನ್ಸ್ ಸಲೂನ್, ಬ್ಯೂಟಿ ಸಲೂನ್. ಇದು ಹೇರ್ ಕಟಿಂಗ್ ಅಂಗಡಿ ನೋಡಿ ಹೆಂಗಿದೆ. ಚೈನೀಸಲ್ಲಿ ಬರೆದಿದ್ರು ನಾನು ಓದಿದೆ. ಮೆನ್ಸ್ ಹೇರ್ ಕಟಿಂಗ್ ಅಂಗಡಿ ಇದು. ಇಷ್ಟೇ, ಬನ್ನಿ ಮುಗಿದು ಬನ್ನಿ. ಸುಸ್ತಾದೆ, ಮತ್ತೆ ಬೇರೆ ಏರಿಯಾ ಹೋಗ್ಬಿಟ್ಟು ತೋರಿಸ್ತೇನೆ ನಿಮಗೆ. ಮುಂದೆ ಒಂದು ಚಿಕ್ಕ ಗಲ್ಲಿ ಇದೆ, ಆ ಗಲ್ಲಿಲಿ ಹೋಗೋಣ ಬನ್ನಿ. ಸಣ್ಣ ಗಾಳಿ ಬೇರೆ ಇದೆ, ಈ ಸಣ್ಣ ಗಲ್ಲಿ ಇದೆ. ಈ ಗಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೇನ್ ರೋಡ್ ಕೊಡುತ್ತದು. ಬೇಡ ಗುರು, ಬೇಡ ಬೇಡ ಬೇಡ. ಸುಮ್ಮನೆ ಎಲ್ಲೋ ಹೋಗ್ಬಿಟ್ಟು ಎಲ್ಲೋ ಸಿಕ್ಕಾಕೊಂಡು ಮತ್ತೆ ಆಮೇಲೆ ಟ್ಯಾಕ್ಸಿಯಲ್ಲಿ ಮತ್ತೆ ಮನೆಗೆ ಹೋದರೆ ಟ್ಯಾಕ್ಸಿ ಕೊಡಬೇಕಾಗುತ್ತೆ. ಮತ್ತೆ 1,000 2,000 ಕಾಸ್ಟ್ಲಿ ಇದೆ. ಬೇಡ, ಹಿಂಗೆ ಬಂದರೆ ಸುಮ್ಮನೆ ಹಂಗೆ ಹೋಗೋಣ. ಇಲ್ಲಿದ್ದೆಲ್ಲ ನಾಟಕ ಆಡೋದು ಬೇಡ. ನೋಡಿ ಅಲ್ಲಿ ಬಂದ್ವಿ, ಕಾಡು ಮೀಸೆ. ಕಾಡು ಮೀಸೆ ಅಂದರೆ ಯಾರು ಗೊತ್ತಾ? ವೀರಪ್ಪನ. ನಾನು ನೋಡಿ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಆರ್ಟ್. ಇಲ್ಲಿ ಇಲ್ಲಿಂದ ಕಡೆ ಮೇನ್ ರೋಡ್ ಬರುತ್ತೆ, ಹೋಗೋಣ ಬನ್ನಿ. ಮೇನ್ ರೋಡ್ ಹೋಗೋಣ ಬನ್ನಿ. ಜ್ಞಾಪಕ ಬರ್ತದೆ. ಆ ಕಡೆ ಮೇನ್ ರೋಡ್ ಇದೆ, ಆ ರೋಡ್ ಹಿಂದ್ಗಡೆ ಅದು ನದಿ ಇದೆ. ಅಲ್ಲಿ ಆ ನದಿಯಿಂದ ನಾವು ಗೊತ್ತಾಗ್ಬಿಟ್ಟು ನಮ್ಮದು ಹೋಟ್ಲಿಗೆ ಹೋಗ್ಬೋದು ನಾವು. ಅದು ವ್ಯಾನ್ ನೋಡಿ ಹೆಂಗಿದೆ, ವ್ಯಾಗನರ್. ಹಿಂದ್ಗಡೆ ಕಟ್ ಮಾಡಿ ಅಷ್ಟು ಓಪನ್ ಮಾಡಿದ್ದಾರೆ ಹಿಂದ್ಗಡೆ. ಅದೆಲ್ಲ ಐಟಮ್ಸ್ ಇದು, ಸಾಮಾನು ಇಡೋಕ್ಕೆ. ನೋಡಿ ಹೆಂಗಿದೆ ಗಲ್ಲಿ. ಇಲ್ಲೊಂದು ಗಲ್ಲಿ ಇದೆ, ಇಲ್ಲೊಂದು ಗಲ್ಲಿ ಇದೆ. ಎಲ್ಲ ಒಂಥರ ಲಾಕ್ಡೌನ್ ಥರ ಇದೆ ಊರು. ಎಲ್ಲ ಕರೆಕ್ಟ್ ಒಂಥರ ಲಾಕ್ಡೌನ್ ಥರ ಆಗಿಬಿಟ್ಟಿದೆ. ಯಾವಾಗ ಓಪನ್ ಮಾಡ್ತಾರೋ ಏನೋ. ವೀಕ್ಡೇಲಿ ಕೂಡ ಹಿಂಗೆ ಇತ್ತು, ಆಫೀಸ್ಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಹಿಂಗೆ ಕಾಣ್ತಾ ಇತ್ತಲ್ಲ ಲಾಕ್ಡೌನ್ ಥರ. ಈ ವೀಕೆಂಡ್ ಕೂಡ ಲಾಕ್ಡೌನ್ ಇದೆ. ಈ ಊರೇ ಲಾಕ್ಡೌನ್ ಇದೆ ಮಾಡಿದಾರೆ. ಅಥವಾ ಇವರು ಇರೋದೇ ಹಿಂಗೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಓಪನ್ ಆಗಿರ್ಬೇಕಾ ನೋಡಿ, ಎಲ್ಲ ಕ್ಲೋಸ್. ಅದು ಗಾರ್ಡನ್ ಹೋಗಿದ್ದಲ್ಲ, ಆ ಬ್ರಿಡ್ಜ್ ಗಾರ್ಡನು ಅಲ್ಲಿದೆ. ಸೆಂಚುರಿ ಕಾಫಿ ಬಾಸ್. ವೆಂಡಿಂಗ್ ಮಷಿನ್ ನೋಡಿ, 110. ಈ ಚೀಪ್ ಇದೆಯಲ್ಲ ಇದು ಬಾಸ್, 110. ಬ್ಲ್ಯಾಕ್ ಕಾಫಿ, ಪೆಪ್ಸಿ, ಪರವಾಗಿಲ್ಲ, ಚೀಪ್ ಇದೆ ಇದು. ಇಲ್ಲಿ ಹಿಂಗೆ ಆಗಬೇಕು ಕುಡಿದ್ಬಿಟ್ಟು, ಅಲ್ಲಿ ಬಿಸಾಡೋಂಗಿಲ್ಲ. ಕರೆಕ್ಟು. ವೆಂಡಿಂಗ್ ಮಷಿನ್ ಪಕ್ಕದಲ್ಲಿ ಒಂದು ಬಾಸ್ಕೆಟ್ ಇಟ್ಟಿರ್ತಾರೆ, ಅದ್ರಲ್ಲಿ ಹಾಕ್ಬೇಕು ಕ್ಯಾನ್. ಯಾಕಂದರೆ ನನ್ನ ಹತ್ರ ಒಂದು ಕ್ಯಾನ್ ಇತ್ತು. ಡಸ್ಟ್ಬಿನ್ನಲ್ಲಿ ನಾನ್ ಬರ್ನೇಬಲ್ ಐಟಮ್ಸ್, ಅಂದರೆ ಯಾವ ಐಟಮ್ಸ್ ಬರ್ನ್ ಆಗುತ್ತಲ್ಲ ಅದು ಮಾತ್ರ ಪ್ಯಾಕ್ ಮಾಡಿ ಹಾಕಬೇಕಂತೆ. ಈ ಕ್ಯಾನು ಸ್ಟೀಲೆಲ್ಲ ಹಾಕೋಂಗಿಲ್ಲ ಅಂತೆ. ಸೊ ಏನು ಮಾಡ್ಕೊಂಡು ಗೊತ್ತಾಗಲ್ಲ ನನಗೆ. ಇವಾಗ ಗೊತ್ತಾಯ್ತು ಬಿಡಿ. ನೋಡಿ ಅದು ಗ್ಯಾರೇಜ್. ಡ್ರೈವಿಂಗ್ ಸ್ಕೂಲ್ ಆಯಿತು, ಮಕ್ಕಳು ಇರಬೇಕು. ಹಂಗೆ ಕಾಣ್ತಾ ಇದೆ, ಡ್ರೈವಿಂಗ್ ಸ್ಕೂಲ್ ಥರನೇ ಕಾಣ್ತಾ ಇದೆ. ನೋಡಿ ಹೊರಡೆಲ್ಲ ಹಂಗೆ ಇಟ್ಟಿರ್ತಾರೆ ನೋಡಿ, ಬಾಟ್ಲೆಲ್ಲ ಹಾಕ್ಬಿಟ್ಟು. ಯಾರನ್ನ ಕಾರ್ ಮೇಲೆ ಸಕ್ಕಂತ ಬ್ರೇಕ್ ಆಗ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ಲು ಸಕ್ಕಂತ ಬ್ರೇಕ್ ಹಾಕಿ ನಿಲ್ಲಿಸ್ತಾನೆ. ಇಲ್ಲ ನಿಲ್ಲಿಸ್ತಿಲ್ಲಪ್ಪ, ಅವನ ನಿಲ್ಲಿಸ್ತಿಲ್ಲ.
ಕಳಿಸ್ತಾರ ಸ್ವಲ್ಪ ಥ್ಯಾಂಕ್ ಯು ಹೋಗೋದು ಕೈ ಮಾಡಿದ್ರು. ಬನ್ನಿ ಯಾವುದೋ ಡೆಡ್ ಎಂಡ್ ಬಂದು ಗುರುದು ಕಾರ್ ಪೊಲೀಸ್ ಮಾಡ್ತಾಯಿದ್ದಾರೆ. ಒಂದು ಮನೆ ಚೆನ್ನಾಗಿರೋದು ಬಾಬಾ ಸಾಕಾಗಿದೆ. ಹನ್ನಾರಿ ಅಂತ ಹಾಕಿದ್ದಾರೆ ಬೋರ್ಡ್ ಮನೆ ಮೇಲೆ. ಅವರು ನಮ್ಮ ಥರ ಬೋರ್ಡ್ ಹಾಕಿರ್ತಾರೆ ಹನ್ನಾರಿ ಅಂತ. ಇಲ್ಲಿ ಬಂದ್ವಿ ನಾವು ಮತ್ತೆ. ಅದು ನದಿ ಹಿಂದ್ಗಡೆ ಬಂದ್ವಿ ನಾವು. ಈ ಗಲ್ಲಿಲಿ ಹಿಂಗೆ ಬಂದರೆ ಚೆನ್ನಾಗಿದೆ ನೋಡಿ. ಅದು ಕಾಫಿ ರೋಡ್ ಅಂತೆ. ಅದು ಕಾರ್ ಬರ್ತಾಯಿದೆ. ಬಿಡೋರು ಹೋಗಲಿ. ಅಜ್ಜಿಗಳು ತುಂಬ ಅಜ್ಜಿಗಳು ಕಾಣ್ತಿದ್ದಾರೆ ಇಲ್ಲಿ ಈ ಊರಲ್ಲಿ. ಮತ್ತು ಇದೊಂದು ಅದೊಂದು ಹಾರ್ಬರ್ ಥರ ಇದೆ ನೋಡಿ, ಬೋಟ್ ಹೋಗ್ತಾಯಿದೆ. ಇನ್ನೂ ಹಾರ್ಬರ್ ಥರ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ಇದೆ ರೀ, ಸಖತ್ ಬ್ಯೂಟಿಫುಲ್ ಇದೆ. ದಾಟ ಹೋಗೋದು ಬೇಡ ಮತ್ತು ಬೈದ್ಬಿಡ್ತಾರೆ. ಬೈಯಲ್ಲ, ಏನಕ್ಕೆ ನೋಡಿ ಒಂದು ರೌಂಡ್ ತೋರಿಸ್ಬಿಡ್ತೀನಿ. ನಾನು ಒಬ್ಬನೇ ಗುರು, ಸ್ವಲ್ಪ ಬೋರ್ ಆಗ್ತದೆ ಗುರು. ನಿಮ್ಮ ಜೊತೆ ಮಾತಾಡ್ತಾ ವೀಡಿಯೋ ಮಾಡ್ತಾಯಿದ್ದೀನಿ. ಸೈಕ್ಲಿಂಗ್ ನನಗೆ ತುಂಬ ಇಷ್ಟ. ಇಲ್ಲಿ ಬನ್ನಿ ಹೋಗೋಣ ಮತ್ತೆ. ನಮ್ಮದು ದಾರಿ ತಪ್ಪು ಗುರು. ಇಲ್ಲ, ದಾರಿ ತಪ್ಪಿಲ್ಲ. ಆ ಬ್ರಿಡ್ಜ್ ಕರೆಕ್ಟ್. ಇದು ಕಾಫಿ ಬಾರ್, ಇದು ಚೆನ್ನಾಗಿದೆ. ನಾನು ಸಡನ್ನಾಗಿ ನೋಡಿ ಅಲ್ಲಿ ಲೌಡ್ ಸ್ಪೀಕರ್ ಹಾಕಿದ್ದಾರಪ್ಪ. ನಾನು ಲೌಡ್ ಸ್ಪೀಕರ್ಗಳು ಬೇರೆ ಡೈರೆಕ್ಷನ್ ನೋಡಿ ಬೇರೆ ಅನ್ಕೊಂಬಿಟ್ಟೆ, ಏನಪ್ಪ ಇದು ಕೂಡ ಲೌಡ್ ಸ್ಪೀಕರ್ ಇದೆನಾ ಅಂತ. ಬಟ್ ಆಮೇಲೆ ಅನ್ಕೊತಾ ಇದ್ದೀನಿ, ಇದು ನಾನು ಅಂದ್ಕೊಂಡಿದ್ದು ಲೌಡ್ ಸ್ಪೀಕರ್ ಅಲ್ಲ. ಇದು ಮೋಸ್ಟ್ಲಿ ಅರ್ಥಕ್ಕಾಗಿ ಏನಾದರೆ ಜೋರಾಗಿ ಹೋಗ್ಬಿಟ್ಟು ಇಲ್ಲಿ ಬನ್ನಿ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಸೇಫಾಗಿರ್ರಿ ಅಂತ ಅದಕ್ಕೋಸ್ಕರ ಇರಬೇಕು ಅಂತ ನನ್ನ ಗೆಸ್ಸಿಂಗ್. ಯಾಕಂದರೆ ನಾನೇನು ಅಂದ್ಕೊಂಡಿದ್ದೆ ಲೌಡ್ ಸ್ಪೀಕರು ಆ ಥರ ಅಲ್ಲ ಬಿಡಿ. ಇದು ಬೇರೆಯೇ ಲೌಡ್ ಸ್ಪೀಕರ್ ಇದೆ. ಇದು ನೋಡಿ, ನಿಮಗೆ ಅನಿಸುತ್ತೆ ಕಮೆಂಟಲ್ಲಿ ಹೇಳಿ. ನೋಡಿ, ದೊಡ್ಡ ರಿವರಿಂದ ಇಲ್ಲಿ ಹೊರಗಡೆ ಒಂದು ರಿವರ್ ಬರುತ್ತೆ ನೋಡಿ, ಹೆಂಗೆ ಹೋಗುತ್ತೆ. ಅದೇ ಗಾರ್ಡನ್ ನಾವು ನೋಡ್ಕೊಂಬಂದಿದ್ದು. ಕರೆಕ್ಟ್ ಮೇನ್ ರಿವರ್ ಅದು. ಅದ್ರದ್ದೊಂದು ಪಾರ್ಟ್ ಇಲ್ಲಿ ಬರ್ತಾಯಿದೆ ಅನಿಸುತ್ತೆ. ಚೆನ್ನಾಗಿದೆ ರೀ. ವಾಪಸ್ ಬಂದ್ವಿ. ಇದೇ ನಮ್ಮದು ಇದು ಹೋಟ್ಲ್ ಇದೆಲ್ಲ, ಇದು ದ ಬಿಗ್ಗೆಸ್ಟ್ ಹೋಟೆಲ್ ಇಟಾಕೋ. ಹೋಟ್ಲ್ ಹೆಸರು ಇಟಾಕೋ ಹೋಟೆಲು. ಆ ಪಕ್ಕದ ಬಿಲ್ಡಿಂಗ್ ಇದೆಲ್ಲ ಅದೇ ಸರ್ವಿಸ್ ಅಪಾರ್ಟ್ಮೆಂಟು. ಅದು ಪಕ್ಕದ ಬಿಲ್ಡಿಂಗ್ ಸರ್ವಿಸ್ ಅಪಾರ್ಟ್ಮೆಂಟು. ಇದು ಇಟಾಕೋ ಸ್ಟೇಷನ್, ಅದು ಟ್ರೈನ್ ಸ್ಟೇಷನ್ನು. ಕಶಿಮಾ ಲೈನ್ ಅಂತ ಹೇಳ್ತಾರೆ. ಅದು ಕಶಿಮಾ ಎಲ್ಲಿದ್ದಾನೆ ಏನೋ ಗೂಗಲ್ ಮ್ಯಾಪಲ್ಲಿ ನೀವು ಹುಡುಕಿ. ಆಮೇಲೆ ಮುಂದೆ ಒಂದು ಹಂಗೆ ಸುಮ್ಮನೆ ಒಂದು ರೌಂಡ್ ಹೋಗ್ಬಾರ್ದ ಬನ್ನಿ, ಏನಿದೆ ನೋಡೋಣ. ಯಾಕಂದ್ರೆ ನಾನು ನಿನ್ನೆ ರಾತ್ರಿ ಬಂದಿದ್ದೆ, ರಾತ್ರಿನೇ ಬೇರೆ ಡಿಫ್ರೆಂಟ್ ಇದೆ. ಆಮೇಲೆ ಡೇ ಟೈಮಲ್ಲೇ ಬೇರೆ ಇದೆ. ಆಮೇಲೆ ಸಿಟಿ ಬಸ್ ಸ್ಟೇಷನ್ ನೋಡಿದ್ದು ನೋಡಿ, ಇಲ್ಲಿ ಸಿಟಿ ಬಸ್ ಸ್ಟೇಷನ್ ಇದು ಎಲ್ಲಿ ಹೋಗುತ್ತೆ ಅನ್ನೋದು. ನಾನ್ ಸ್ಟಾಪ್ ಅಂತೆ, ನಾನ್ ಸ್ಟೆಪ್ ಅಂತೆ. ನಾನ್ ಸ್ಟೆಪ್, ಅದು ಸ್ಟಾಪ್ ಅಲ್ಲ. ನೋಡಿ ಬಸ್ ಹೆಂಗಿದೆ. ಇದೆ ಆ ಬಿಲ್ಡಿಂಗೇ ನಮ್ಮದು ಸರ್ವಿಸ್ ಅಪಾರ್ಟ್ಮೆಂಟು. ಒಂದು ರೌಂಡ್ ಹಂಗೆ ನೋಡ್ಕೊಂಬರೋಣ ಬನ್ನಿ, ಬಸ್ ಹೆಂಗಿದೆ ಏನನ್ನೋದು. ಅಲ್ಲ, ಇನ್ ಕೇಸು ಮಳೆಗಳೇ ಬಂದರೆ ಆಫೀಸಲ್ಲಿ ಅಟ್ಲೀಸ್ಟ್ ಬಸ್ಸಲ್ಲಿ ಹೋಗೋಣ. ಇನ್ನು 2000 ಇದು ಯಾಕೆ ಏನಕ್ಕೆ ಟ್ಯಾಕ್ಸಿ ಕೊಡೋದ್ಬಿಟ್ಟು ಬನ್ನಿ, ಸುಮ್ಮನೆ ನೋಡ್ಕೊಂಡು ಬರೋಣ ಬನ್ನಿ. ಯಾವ ಥರ ಇದೆ, ಏನಿದೆ, ಎಲ್ಲಿ ಹೋಗುತ್ತೆ. ಹೋಯ್ತು, ಬಸ್ ಹೋಯ್ತು. ಇಲ್ಲ, ಇಬ್ಬರು ಅಜ್ಜಿಗಳಿದ್ದಾರೆ ಬಸ್ಸಲ್ಲಿ. ಇದು ನನಗೆ ಏನೂ ಅರ್ಥ ಆಗಲ್ಲ ಗುರು. ಇದು ಬಸ್ ನಂಬರ್ ಕೂಡ ಬರೋದಿಲ್ಲ. ಇಟಾಕೋ ಸ್ಟೇಷನ್ ಅಂತ ಹಾಕಿದ್ದಾರೆ. ಇಲ್ಲಿ ಹಾಕಿದ್ದಾರೆ ನೋಡಿ. ಬೆಳಿಗ್ಗೆ 7:00 ಸ್ಟಾರ್ಟ್ ಆಗಿಬಿಟ್ಟು ಸಾಯಂಕಾಲ 6:00 ಇಲ್ಲಿ. ಎಲ್ಲಿ ಹೋಗುತ್ತೆ ಇದು? ಒಂದು ನಿಮಿಷ, ಒಂದು ಫೋಟೋ ಹೊಡ್ಕೊಂಬಿಡೋಣ. ಫೋಟೋ ಹೊಡ್ಕೊಂಬಿಟ್ರೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನಮ್ಮ ಕೊಲೀಗ್ಸ್ ಕೇಳ್ಬೋದು. ಆಮೇಲೆ ಇಲ್ಲೂ ಒಂದು ಫೋಟೋ ಹೊಡ್ಕೊಂಬಿಡೋಣ. ಇಲ್ಲಿ ಇಂಗ್ಲೀಷಲ್ಲಿದೆ, ತುಂಬ ಚಿಕ್ಕದಾಗಿದೆ. ನಾನು ಝೂಮ್ ಇನ್ ಮಾಡಿ ನೋಡ್ಬೋದು. ಫಾರ್ ಟೋಕಿಯೋ ಸ್ಟೇಷನ್ ವಯಾ ಸವಾರಾ ಸ್ಟೇಷನ್. ಓಕೆ, ಎಕ್ಸ್ಪ್ರೆಸ್ ಬಸ್ ಸ್ಟಾಪ್. ಟೋಕಿಯೋ ಹೋಗೋ ಯಾವುದೊಂದು ಸ್ಟೇಷನ್ ಅಂತೆ. ಆ ಸ್ಟೇಷನ್ಗೆ ನೋಡಿ ಹೆಂಗಿದೆ ಬಸ್ಸು. ಆಮೇಲೆ ಛತ್ರಿ ಇಟ್ಟೋಗಿದ್ದಾರೆ ಯಾರು, ಹಂಗೆ ಮರ್ತ್ಬಿಟ್ಟಿದ್ದಾರೆ. ಏನು ಐಟಮ್ ಹಿಂಗೆ ಇಟ್ಬಿಟ್ರೆ ಯಾರೂ ಮುಟ್ಟಲ್ಲ, ಹಂಗೆ ಇರುತ್ತೆ ಅದು. ಎಲ್ಲಿ ನೋಡಿದ್ರು ಇವರೊಬ್ರು ಕಾಣ್ತಾ ಇದ್ದಾರೆ ನನಗೆ. ಇವ್ರದ್ದೇ ಒಂದು ಬ್ಯಾನರ್ ಕಾಣ್ತಾ ಇದೆ ಊರಲ್ಲಿ. ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ಈ ಬಿಲ್ಡಿಂಗ್ ಇದೆಯಲ್ಲ, ನಾನು ಏನೋ ದೊಡ್ಡದೊಂದು ಶಾಪಿಂಗ್ ಮಾಲ್ ಇರ್ಬೋದು, ಆ ಥರ ಈಗ ಡಿಕ್ಯಾತ್ಲೋನ್, ಐಕಿಯಾ ಥರ ಇರ್ಬೋದು ಅಂತ ನಾನು ಹೊರಗಡೆ ನೋಡಿದರೆ ಫುಲ್ ಗೇಮ್ ಆಡ್ತಿದ್ದಾರೆ ಹೊರಗಡೆ ಕೂತ್ಕೊಂಡು. ಹಂಗೆ ಅದು ಕಸಿನಲ್ಲಿ ಇರ್ತಾರಲ್ಲ ಆ ಥರ ಗೇಮ್ ಆಡ್ತಿದ್ದಾರೆ. ಚಿಕ್ಕ ಮಕ್ಳು ಯಾರು ಕಾಣಲಿಲ್ಲ, ಎಲ್ಲ ಅಜ್ಜಂದ್ರೆ ಕಂಡ್ರೆ ನನಗೆ ವಿಚಿತ್ರ ಅನಿಸಪ್ಪ. ಸುಮ್ಮನೆ ಹಂಗೆ ನೋಡ್ಬಿಟ್ಟು ಬಂದ್ಬಿಟ್ಟೆ ಹೊರಗಡೆ.
ನೋಡಿ MIT. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೇ ನಿಮಗೋಸ್ಕರ ಒಂದು ಚಿಕ್ಕದು ಒಂದು ಇಟಾಕು ತುಂಬ ಸೈಲೆಂಟ್ ಸಿಟಿ ಅಂತ ಹೇಳ್ಬೋದು. ಸೈಲೆಂಟ್ ಸಿಟಿನ ನಿಮ್ಮದು ಹಾಗೆ ಒಂದು ತೋರಿಸ್ದೆ. ಎನಿ ಕ್ವಶನ್ಸ್, ಎನಿ ಡೌಟ್ಸ್ ರೀ ಕಮೆಂಟಲ್ಲಿ ಹಾಕಿ, ಆನ್ಸರ್ ನಾನೇ ಮಾಡ್ತೀನಿ. ಗೌರಿ ಮೇಡಮ್ ಎಲ್ಲ ಇವತ್ತು. ನಾನು ಜಪಾನ್ ನಾನು ಒಬ್ಬನೇ ಬಂದಿದ್ದೀನಿ ಸದ್ಯಕ್ಕೆ. ಬನ್ನಿ ಅಲ್ಲಿವರೆಗೆ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ಓ ಕನಕಾಂಬರಿ ನೀನು ಬಾರಿನ ಪೂಜೆಗೆ ಹೂವಿಲ್ಲ.